ನಮಸ್ಕಾರ ರೀ ಮೇಡಮ್ ಅವರ. ಕೂತ್ಕೊಳ್ಳಿ. 20 ನಿಮಿಷ ಲೇಟಾಗಿ ಬಂದಿದ್ದೀರಾ. ನನ್ PA ನಿಮ್ಗೆ ಕರೆಕ್ಟಾಗಿ ಟೈಮ್ ಹೇಳಿದ್ರು ತಾನೆ? ಇದ್ರಲ್ಲಿ ನಂದೇನ್ ತಪ್ಪಿಲ್ರಿ. ಬರ್ತಾ ದಾರ್ಯಾಗ ವಯಸ್ಸಾದ ಅಜ್ಜಿ ತಲೆ ಸೋತಿ ಕುಂತಿದ್ರ. ಅವ್ರನ್ನ ದವಾಖಾನೆ ಕರ್ಕೊಂಡ್ ಹೋಗೋ ಸಂದರ್ಭದಾಗ ಇಲ್ಲಿಗ್ ಬರು ತಡ ಆತ್ ನೋಡ್ರಿ. ಕ್ಷಮಾ ಮಾಡ್ರಿ. ಬಂದ್ ವಿಷಯ ಹೇಳಿ. ನಿಮ್ಮನ್ ನೋಡಿದ್ರ ಎಲ್ಲ ಮರ್ತೋಗ್ತದ. ಒಮ್ಮೊಮ್ಮೆ ತ್ಯಾವ್ರ ಗುಡಿಗೆ ಹೋಗ್ತೀವಿ ಎಲ್ಲ ಹೇಳ್ಕೋಬೇಕು ಅಂತ. ಆದ್ರ ಆ ವಿಗ್ರಹದ ಅಲಂಕಾರ ನೋಡಿ ಎಲ್ಲ ಮರ್ತೋಗ್ತದ. ನನಗೂ ಅದ ಟೈಪು. ನೀವ್ ಬಂದಿರೋದು DC ಆಫೀಸ್ಗೆ. ಇಲ್ಲಿ ಯಾವ ವಿಗ್ರಹನೂ ಇಲ್ಲ, ಯಾವ ದೇವ್ರೂ ಇಲ್ಲ. ನೀವಿದ್ದೀರಲ್ರಿ. ಏನಂದ್ರಿ? ಅದ ಮರುವು. ಹೌದಾ? ಹಾಗಾದ್ರೆ ಹೊರಡಿ. ನಿಮಗ್ ನೆನ್ಪಾದ್ಮೇಲೆ ಬನ್ನಿ. ಇಲ್ರಿ, ನೆನ್ಪಿಗ್ ಬಂತ್ರಿ. ಏನಿಲ್ರಿ, ನಮ್ಮ ವಾಡಿನ ಮಂದಿ ದೇವಸ್ಥಾನಕ್ಕೆ ಹೋಲಿಸ್ತಾರ್ರಿ. ಆ ದೇವಸ್ಥಾನದ ವಾಡಿಯ ರಾಯಭಾರಿಯಾಗಿ ಬಂದೇನ್ರಿ. ಆಯ್ತು, ವಿಷಯ ಏನು ಅಂತ ಹೇಳಿ. ಮೇಡಮ್ ಅವರ, ಹೊರಗ್ ಮಂದಿ ನಿಮ್ ಬಗ್ಗೆ ತಲಿಗೊಂದ್ ಮಾತಾಡ್ಕೊಂಡು ಓಡಾಡಕತ್ತಾರ. ಅದನ್ ಕೇಳಿ ನನಗೆ ತಲಿಗಿರ್ರಂತು. ಏನ್ ವಿಷಯ? ಸ್ವಂತ ಹೆಂಡ್ತಿಗ ಬದುಕೊಡ್ಲಿಲ್ಲ ಆ ವಿಕ್ರಾಂತ. ಕೈ ಹಿಡಿದ ಹೆಂಡತಿ ಜೀವ ತಗದಾನ ಅಂತವನಿಗೆ DC ರಕ್ಷಣೆ ಕೊಡಕತ್ತಾರ. ಅವನ ಮನಿಗೆ ಪೊಲೀಸ್ ರಕ್ಷಣೆ ಕೊಡ್ಸಾರ ಅಂತೆಲ್ಲ ಮಾತಾಡಕತ್ತಾರ. ನಿಜ ಹೇಳಿ, ಇದು ಜನಗಳ ಮಾತಾ ಅಥವಾ ನಿಮ್ ಮಾತಾ?